ಮಹಾಭಾರತದ 10ನೆಯ ಸಂಚಿಕೆಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಶೃಂಗಿ ಕೊಟ್ಟ ಶಾಪ ನಿಜವಾಗಿಯೂ ಪರೀಕ್ಷಿತನಿಗೆ ತಾಗಿತ? ತಿಳಿದುಕೊಳ್ಳೋಣ ಈ ಸಂಚಿಕೆಯಲ್ಲಿ. ಶಾಪ ಕೊಟ್ಟ ಶೃಂಗಿಯು ತಂದೆ ಶಮೀಕ ಮಹರ್ಷಿಯ ಬಳಿ ಹೋಗಿ ಶಾಪ ಕೊಟ್ಟಿರುವುದಾಗಿ ಹೇಳ್ತಾನೆ. ಅದಕ್ಕೆ ಪಶ್ಚಾತ್ತಾಪ ಪಡುತ್ತಾ ಶಮೀಕ ಮಹರ್ಷಿಯು ತನ್ನ ಶಿಷ್ಯನಾದ ಗೌರಮುಖನನ್ನು ಕರೆದು ತಕ್ಷಣ ಈ ಸುದ್ದಿಯನ್ನು ಪರೀಕ್ಷಿತ ಮಹಾರಾಜನಿಗೆ ತಿಳಿಸು ಅಂತ ಹೇಳ್ತಾನೆ. ಆಗ ಗೌರಮುಖನು ಪರೀಕ್ಷಿತ ಮಹಾರಾಜನ ಹತ್ರ ಹೋಗಿ ಈ ಸುದ್ದಿನ ಹೇಳ್ತಾನೆ. ಶೃಂಗಿ ಕೊಟ್ಟಿರೋ ಶಾಪದ ಬಗ್ಗೆ ಕೇಳಿ ಪರೀಕ್ಷಿತ ಹೆದರಿಬಿಡ್ತಾನೆ. ಆಗ ತನ್ನ ಪ್ರಾಣವನ್ನು ಕಾಪಾಡಿಕೊಳ್ಳೋದಕ್ಕೆ ಪರೀಕ್ಷಿತ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ್ತಾನೆ. ಕಶ್ಯಪ ಮಹರ್ಷಿಗೆ ಒಂದು ವಿಶೇಷವಾದ ಶಕ್ತಿ ಇರುತ್ತೆ. ಸತ್ತ ಪ್ರಾಣಿ ಹಾಗೂ ಪಕ್ಷಿ ಯಾವುದೇ ಜೀವಿ ಆಗಿರಲಿ ಅದನ್ನು ಮತ್ತೆ ಬದುಕಿಸುವಂಥ ಶಕ್ತಿ ಅವರು ಪಡ್ಕೊಂಡಿರ್ತಾರೆ. ಪರೀಕ್ಷಿತ ತಕ್ಷಕನ ವಿಷದಿಂದ ಸಾಯ್ತಾನೆ ಅಂತ ಗೊತ್ತಾದ ಮೇಲೆ ಕಶ್ಯಪ ಮಹರ್ಷಿಗಳು ಅವನನ್ನು ಮತ್ತೆ ಬದುಕಿಸೋದಕ್ಕೆ ಹಸ್ತಿನಾಪಟ್ಟಣಕ್ಕೆ ಆತುರದಿಂದ ಹೋಗ್ತಾ ಇರ್ತಾರೆ. ಆಗ ಬ್ರಾಹ್ಮಣ ವೇಷದಲ್ಲಿ ತಕ್ಷಕ ಬಂದು ವೇಗವಾಗಿ ಹೋಗ್ತಿರೋ ಈ ಕಶ್ಯಪ ಮಹರ್ಷಿಗಳನ್ನು ತಡೆದು ಎಲ್ಲಿ ಹೋಗ್ತಾ ಇದ್ದೀರಾ ಅಂತ ಕೇಳ್ತಾನೆ. ಪರೀಕ್ಷಿತ ಮಹಾರಾಜನನ್ನು ತಕ್ಷಕ ಅನ್ನೋ ಹಾವು ಇನ್ನೇನು ಕೆಲವು ಕ್ಷಣಗಳಲ್ಲಿ ಕಚ್ಚಿಬಿಡುತ್ತೆ, ಕಚ್ಚಿ ಸಾಯಿಸುತ್ತೆ. ಹಾಗಾಗಿ ನಾನು ಹೋಗಿ ಮಹಾರಾಜನ ಬದುಕಿಸ್ಬೋದು, ಆದ್ದರಿಂದ ಹೋಗ್ತಾ ಇದ್ದೇನೆ ಅಂತ ಹೇಳ್ತಾರೆ. ನಾನು ಮಹಾರಾಜನ ಬಳಿ ಇದ್ದಷ್ಟು ಮಹಾರಾಜನಿಗೆ ಏನೂ ಆಗೋದಿಲ್ಲ. ಅಕಸ್ಮಾತ್ ಅದನ್ನೂ ಮೀರಿ ಸರ್ಪ ಕಚ್ಚಿ ಮಹಾರಾಜನೇನಾದರೂ ಸಾಯಿಸಿದರೆ ನನಗೆ ಮತ್ತೆ ಮಹಾರಾಜನನ್ನು ಬದುಕಿಸುವಂಥ ಶಕ್ತಿ ಇದೆ ಅಂತ ಹೇಳ್ತಾನೆ. ಆಗ ಬ್ರಾಹ್ಮಣ ವೇಷದಲ್ಲಿದ್ದ ತಕ್ಷಕ ತನ್ನ ನಿಜರೂಪವನ್ನು ತಳೆದು ನಾನು ಸಾಯಿಸೋಕೆ ಹೊರಟಿರೋ ಪರೀಕ್ಷಿತನನ್ನು ನೀವ್ಯಾಕೆ ಬದುಕಿಸ್ಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ಕೇಳ್ತಾನೆ. ಅಷ್ಟಕ್ಕೂ ನಾನು ಸಾಮಾನ್ಯ ಸರ್ಪವಲ್ಲ, ನಾನು ಒಮ್ಮೆ ಕಚ್ಚಿ ಸಾಯಿಸಿಬಿಟ್ರೆ ಅವರನ್ನು ಯಾರಿಂದಲೂ ಕಾಪಾಡೋಕ್ಕಾಗಲ್ಲ, ನಿಮ್ಮಿಂದಲೂ ಕೂಡ ಅಂತ ಹೇಳಿ ಪಕ್ಕದಲ್ಲೇ ಇದ್ದ ಒಂದು ದೊಡ್ಡ ಮರವನ್ನು ಕಚ್ಚಿ ಸುಟ್ಟು ಬೂದಿ ಮಾಡಿ ತೋರಿಸ್ತಾನೆ. ಬೂದಿ ಮಾಡೋದಲ್ಲದೆ ಸಾಧ್ಯ ಆದರೆ ಇದನ್ನು ಬದುಕಿಸಿ ತೋರಿಸು ಅಂತ ಹೇಳ್ತಾನೆ. ಆಗ ಮಹರ್ಷಿಗಳು ಕ್ಷಣ ಮಾತ್ರದಲ್ಲಿ ಆ ಬೂದಿಯನ್ನೆಲ್ಲ ಮುಂದೆ ಒಟ್ಟು ಹಾಕ್ಕೊಂಡು ಅದಕ್ಕೆ ಮಂತ್ರಗಳನ್ನು ಉಚ್ಚರಿಸಿ ಆ ಮರವನ್ನು ಮತ್ತೆ ಹೇಗಿತ್ತೋ ಹಾಗೆ ಮಾಡ್ತಾರೆ. ಇದನ್ನು ಕಂಡು ಆಶ್ಚರ್ಯಗೊಂಡ ತಕ್ಷಕ ಹೇಗಾದರೂ ಮಾಡಿ ಈ ಮಹರ್ಷಿಗಳನ್ನು ತಡಿಬೇಕು ಅಂತ ಮಾತಿಗಿಳಿತಾನೆ. ನೀವು ಮಹಾರಾಜನನ್ನು ಬದುಕಿಸಿದ್ರೆ ನಿಮಗೇನು ಸಿಗುತ್ತೆ ಅಂತ ಕೇಳಿದಾಗ ಮಹರ್ಷಿಗಳು ಅವರು ನನಗೆ ಧನಧಾನ್ಯವನ್ನು ದಾನವಾಗಿ ಕೊಡ್ತಾರೆ, ಅದಲ್ಲದೆ ನಾನು ಅವನ್ನ ಬಹುಮಾನವಾಗಿ ಪಡಿಬೋದು ಅಂತ ಹೇಳಿದಾಗ ತಕ್ಷಕ ಅದಕ್ಕಿಂತ ಹೆಚ್ಚಿನ ಧನವನ್ನು ನಾನು ನಿಮಗೆ ಕೊಡ್ತೇನೆ ಅಂತ ಹೇಳಿ ಅವರನ್ನು ಹೋಗದಂತೆ ಮಾಡಿ ಒಪ್ಪಿಸಿಬಿಡ್ತಾನೆ ಹಾಗೂ ಧನವನ್ನು ಕೊಡ್ತಾನೆ. ಅಲ್ಲಿಂದ ಮಹರ್ಷಿಗಳು ಹಿಂತಿರುಗ್ತಾರೆ. ಕಶ್ಯಪ ಮಹರ್ಷಿಗಳು ಹೊರಟು ಹೋದ ನಂತರ ತಕ್ಷಕನು ಅರಮನೆಗೆ ಮಾರುವೇಷದಲ್ಲಿ ಹೋಗಿ ಪರೀಕ್ಷಿತನನ್ನು ಕಚ್ಚಿ ಸುಟ್ಟು ಭಸ್ಮ ಮಾಡಿಬಿಡ್ತಾನೆ. ಹಾಗೆ ತನ್ನ ಕಾರ್ಯವನ್ನು ಸಿದ್ಧಿ ಮಾಡ್ತಾನೆ. ಇಲ್ಲಿಗೆ ಶೃಂಗಿ ಕೊಟ್ಟ ಶಾಪವು ನೆರವೇರಿದ ಹಾಗಾಯಿತು. ಜನಮೇಜಯ ಮಂತ್ರಿಗಳ ಹತ್ರ ಒಂದು ಮಾತನ್ನು ಕೇಳ್ತಾನೆ. ಇದರಲ್ಲಿ ನನಗೆ ಒಂದು ವಿಷಯ ಮಾತ್ರ ಸ್ಪಷ್ಟ ಆಗಲೇ ಇಲ್ಲ. ಅದೇ ತಕ್ಷಕ ಮರವನ್ನು ಕಚ್ಚಿ ಭಸ್ಮ ಮಾಡಿದಾಗ ಮಹರ್ಷಿಗಳು ಅದನ್ನು ತಮ್ಮ ಮಂತ್ರಶಕ್ತಿಯಿಂದ ಸಚೇತನಗೊಳಿಸಿದರು ಅಂತ ಹೇಳಿದ್ರಲ್ಲ, ಇದನ್ನು ನೋಡಿದವ್ರು ಯಾರು? ಹಾಗೆ ನಿಮಗೆ ಈ ವಿಷಯ ಹೇಗೆ ತಿಳಿಯಿತು ಅಂತ ಕೇಳ್ತಾನೆ. ಆಗ ಮಂತ್ರಿಗಳು ಅಲ್ಲೇ ಆ ಮರದ ಮೇಲೆ ಕಟ್ಟಿಗೆ ಆಯುವವನೊಬ್ಬ ಕೂತಿದ್ದ, ಅವನು ಆ ಮರದ ಸಮೇತ ಜೀವಂತವಾಗಿ ಸುಟ್ಟು ಹೋದ. ನಂತರ ಸಚೇತನಗೊಳಿಸಿದಾಗ ಬದುಕಿ ನಮ್ಮ ಹತ್ರ ಬಂದು ಈ ಕಥೆನ ಹೇಳದ ಅಂತ ಹೇಳಿದರು. ಈ ಎಲ್ಲ ಕಥೆಯನ್ನು ಕೇಳಿದ ನಂತರ ಜನಮೇಜಯ ತುಸು ಹೊತ್ತು ಯೋಚನೆ ಮಾಡಿ ಶೃಂಗಿ ಕೊಟ್ಟ ಶಾಪವನ್ನು ನೆಪವಾಗಿ ಇಟ್ಟುಕೊಂಡು ತಕ್ಷಕ ತನ್ನ ತಂದೆಯನ್ನು ಕೊಂದ ಅಂತ ದುಃಖ ಮಾಡಿಕೊಂಡು ತಕ್ಷಣವೇ ಋತ್ವಿಜರನ್ನು ಕರೆಸೋದಕ್ಕೆ ಹೇಳಿ ಸರ್ಪಸತ್ರಯಾಗವನ್ನು ಆದಷ್ಟು ಬೇಗ ಮಾಡಿ ಆ ತಕ್ಷಕನನ್ನು ಆಹುತಿ ಕೊಡಬೇಕು, ಬೇಗ ಋತ್ವಿಜರನ್ನು ಕರೆಸಿ ಅಂತ ಮಂತ್ರಿಗಳಿಗೆ ಹೇಳ್ತಾನೆ. ಜನಮೇಜಯ ಋತ್ವಿಜರನ್ನು ಕರೆಸಿಬಿಟ್ಟು ನನ್ನ ತಂದೆಯನ್ನು ಹೇಗೆ ಸುಟ್ಟು ಭಸ್ಮ ಮಾಡಿದನೋ ಅದೇ ರೀತಿಯಲ್ಲಿ ತಕ್ಷಕನನ್ನು ಧಗಧಗ ಉರಿಯುವ ಯಜ್ಞದ ಬೆಂಕಿಗೆ ಆಹುತಿ ಕೊಡ್ತೇನೆ, ಆದಷ್ಟು ಬೇಗ ಸರ್ಪಸತ್ರ ಯಾಗದ ಸಿದ್ಧತೆಯನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾನೆ. ಆಗ ಋತ್ವಿಜರು ಯಜ್ಞಶಾಲೆಯನ್ನು ಶಾಸ್ತ್ರೋಕ್ತವಾಗಿ ನಿರ್ಮಿಸ್ತಾರೆ. ಆಮೇಲೆ ಸರ್ಪಸತ್ರ ಯಾಗವನ್ನು ನಡೆಸೋದಕ್ಕೆ ಜನಮೇಜಯನಿಗೆ ದೀಕ್ಷೆಯನ್ನು ಕೊಡ್ತಾರೆ. ಆಗ ಸಭೆಯಲ್ಲಿದ್ದ ಸೂತ ಮಹರ್ಷಿಗಳು ಈ ಎಲ್ಲ ಮಾತುಗಳನ್ನು ಕೇಳಿಸಿಕೊಂಡು ಈ ಯಜ್ಞವು ನಡೆಯೋದೇ ಇಲ್ಲ, ಅರ್ಧದಲ್ಲೇ ನಿಂತು ಹೋಗುತ್ತೆ ಅಂತ ಅಪಶಕುನದ ಮಾತುಗಳನ್ನು ಆಡ್ತಾರೆ. ಆಗ ಜನಮೇಜಯನು ಮಹರ್ಷಿಗಳಿಗೆ ಯಾಕೆ ಅಂತ ಕೇಳ್ತಾನೆ. ಆಗ ಸೂತ ಮಹರ್ಷಿಗಳು ಈ ಯಜ್ಞಕ್ಕಾಗಿ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಸ್ಥಳ ಮತ್ತು ಯಜ್ಞವನ್ನು ನಿಗದಿಪಡಿಸಿರ್ತಕ್ಕಂಥ ಮುಹೂರ್ತವನ್ನು ಗಮನದಲ್ಲಿಟ್ಟು ನೋಡೋದಾದರೆ ಈ ಯಜ್ಞವನ್ನು ಅರ್ಧದಲ್ಲೇ ನಿಲ್ಲಿಸೋದಕ್ಕೆ ಒಬ್ಬ ಬ್ರಾಹ್ಮಣ ಬರ್ತಾನೆ ಅಂತ ಹೇಳ್ತಾರೆ. ಆಗ ಜನಮೇಜಯ ತನ್ನ ಸೇವಕರನ್ನು ಕರೆದು ಈ ಯಜ್ಞ ನಡೆಯೋ ಹೊತ್ತಲ್ಲಿ ಒಬ್ಬ ಅಪರಿಚಿತನು ಒಳಗೆ ಬರಕೂಡದು ಅಂತ ಆಜ್ಞೆ ಮಾಡ್ತಾನೆ.
ಕಡೆಗೂ ಸರ್ಪಸತ್ರ ಯಾಗ ಆರಂಭವಾಗೇ ಬಿಡುತ್ತೆ. ಶಾಸ್ತ್ರೋಕ್ತವಾಗಿ ಋತ್ವಿಜರು ಕಪ್ಪು ಬಟ್ಟೆಗಳನ್ನೆಲ್ಲ ಧರಿಸಿ ಹೋಮಾದಿಗಳನ್ನು ಮಾಡುತ್ತಾ ಸರ್ಪಸತ್ರ ಯಾಗವನ್ನು ಆರಂಭಿಸಿಯೇ ಬಿಡ್ತಾರೆ. ಈ ಕಡೆ ಸರ್ಪಸತ್ರ ಯಾಗ ಏನೋ ಶುರುವಾಗಿಬಿಡುತ್ತೆ. ಆ ಕಡೆ ಸರ್ಪಗಳ ಹೃದಯ ಭಯದಿಂದ ತತ್ತರಿಸಿ ಹೋಗ್ತಾ ಇರ್ತವೆ. ಪ್ರತಿಯೊಂದು ಸರ್ಪವನ್ನು ಹೆಸರಿಡಿದು ಕರೆದು ಅಗ್ನಿಗೆ ಆಹುತಿ ಕೊಡುತ್ತಾ ಸ್ವಾಹ ಎಂದಾಗ ಅವು ಬೆಂಕಿಗೆ ಬಂದು ಬೀಳ್ತಾ ಇದ್ವು. ಎಷ್ಟೇ ಸರ್ಪಗಳು ತಪ್ಪಿಸಿಕೊಳ್ಳಲು ಪ್ರಯತ್ನ ಪಟ್ಟರೂ ಈ ಯಜ್ಞದ ಶಕ್ತಿಯಿಂದ ಹಾಗೂ ಮಂತ್ರದ ಶಕ್ತಿಯಿಂದ ಆಕರ್ಷಿತರಾಗಿ ಹೋಮಕುಂಡಕ್ಕೆ ಬಂದು ಬಿದ್ದು ಆಹುತಿಯಾಗ್ತಾ ಇದ್ವು. ಬಿಳಿಯ ಸರ್ಪಗಳು, ಕಾಳಿಂಗ ನಾಗಗಳು, ನೀಲ ಹಾವುಗಳು, ವೃದ್ಧ ನಾಗಗಳು ಹಾಗೂ ಚಿಕ್ಕ ಪುಟ್ಟ ಹಾವುಗಳೆಲ್ಲ ಘೋರ ಶಬ್ದ ಮಾಡುತ್ತಾ ಅಗ್ನಿಗೆ ಆಹುತಿಯಾಗುತ್ತಿದ್ದವು. ತಾಯಿ ಕೊಟ್ಟಂತಹ ಶಾಪಕ್ಕೆ ಎಲ್ಲ ರೀತಿಯ ಸರ್ಪಗಳು ಒಂದೊಂದಾಗಿ ಬಂದು ಆಹುತಿಯಾಗ್ತಾ ಇದ್ವು. ಈ ಕಡೆ ಸರ್ಪಸತ್ರ ಯಾಗ ಶುರುವಾಗುತ್ತಿದ್ದಂತೆ ಆ ಕಡೆ ತಕ್ಷಕ ಹೆದರಿಕೊಂಡು ಇಂದ್ರನ ಹತ್ರ ಹೋಗಿ ನನ್ನನ್ನು ರಕ್ಷಣೆ ಮಾಡು ಅಂತ ಬೇಡ್ತಾನೆ. ಆಗ ಇಂದ್ರ, ಹೆದರಬೇಡ, ನಾನು ನಿನ್ನನ್ನು ರಕ್ಷಣೆ ಮಾಡ್ತೀನಿ ಅಂತ ಧೈರ್ಯ ಕೊಡ್ತಾನೆ. ಇತ್ತ ವಾಸುಕಿ, ನಮ್ಮ ಸರ್ಪಕುಲವೆಲ್ಲ ನಾಶವಾಗಿ ಹೋಗೇ ಬಿಡುತ್ತೆ ಅಂತ ಹೆದರಿ ತಂಗಿ ಜರಾತ್ಕಾರು ಹತ್ರ ಬಂದು ಮಾತಾಡೋದಕ್ಕೆ ಶುರು ಮಾಡ್ತಾನೆ. ಜರಾತ್ಕಾರು ಮಹರ್ಷಿಯೊಂದಿಗೆ ನಿನ್ನ ವಿವಾಹವಾಗಿರೋದು ಏನಕ್ಕೆ ಅಂತ ಹೇಳಿದರೆ, ನಮ್ಮ ಸರ್ಪಕುಲವನ್ನು ಉಳಿಸೋವಂಥ ಕೆಲಸ ನಿನ್ನಿಂದ ಆಗಬೇಕಾಗಿದೆ, ಅದು ನಿನ್ನ ಮಗನಿಂದ. ಸರ್ಪಕುಲವನ್ನು ಉಳಿಸೋದಕ್ಕಾಗಿಯೇ ನಿನ್ನ ಮಗ ಆಸ್ತಿಕ ಹುಟ್ಟಿರೋದು. ಈ ಕಥೆಯನ್ನೆಲ್ಲ ನಿನ್ನ ಮಗನಿಗೆ ತಿಳಿಸು ಹಾಗೂ ಸರ್ಪಕುಲವನ್ನು ಉಳಿಸು ಅಂತ ಹೇಳ್ತಾನೆ. ಆಗ ಜರಾತ್ಕಾರವು ಮಗನ ಬಳಿಗೆ ಹೋಗ್ತಾಳೆ. ಆಗ ಜರಾತ್ಕಾರವು ತನ್ನ ಮಗನಾದ ಆಸ್ತಿಕನ ಬಳಿ ಹೋಗಿ ನಡೆದ ವೃತ್ತಾಂತದ ಕಥೆಯನ್ನೆಲ್ಲ ಹೇಳೋದಕ್ಕೆ ಶುರು ಮಾಡ್ತಾಳೆ. ನಮ್ಮ ತಾಯಿಯಾದ ವಿನತೆ ಹಾಗೂ ಚಿಕ್ಕಮ್ಮ ಕದ್ರುವು ಒಮ್ಮೆ ಉಚ್ಚೈಶ್ರವಸ್ಸೆಂಬ ಕುದುರೆಯ ಬಾಲ ಕಪ್ಪಾಗಿದೆಯೋ ಅಥವಾ ಬಿಳುಪಾಗಿದೆಯೋ ಅಂತ ಪಂದ್ಯ ಕಟ್ಟಿದ್ರು. ಆಗ ಕದ್ರು ತನ್ನ ಮಕ್ಕಳಾದ ಸರ್ಪಗಳಿಗೆ ಆ ಕುದುರೆಯ ಬಾಲಕ್ಕೆ ಜೋತು ಬಿದ್ದು ಅದನ್ನು ಕಪ್ಪಾಗಿ ಕಾಣುವಂತೆ ಮಾಡಿ ಅಂತ ಹೇಳಿದಾಗ ಸರ್ಪಗಳು ಒಪ್ಪೋದಿಲ್ಲ. ಒಪ್ಪದಿದ್ದಾಗ ಸಿಟ್ಟುಗೊಂಡ ತಾಯಿ ಮುಂದೆ ಜನಮೇಜಯನು ಮಾಡುವ ಸರ್ಪಸತ್ರ ಯಾಗದಲ್ಲಿ ನೀವೆಲ್ಲ ಹೋಗಿ ಬಲಿಯಾಗಿ ಆಹುತಿಯಾಗಿ ಅಂತ ಶಾಪ ಕೊಟ್ಲು. ನಿಜಕ್ಕೂ ಹೇಳಬೇಕು ಅಂತಂದರೆ ಇದು ಕದ್ರು ಹೇಳಿದಂಥ ಮಾತಲ್ಲ, ಬ್ರಹ್ಮನೇ ಕದ್ರುವಿನ ಬಾಯಿಂದ ಆರಿಸಿರ್ತಕ್ಕಂಥ ಮಾತು ಅಂತ ಹೇಳ್ತಾಳೆ. ಸಮುದ್ರ ಮಥನದ ಸಮಯದಲ್ಲಿ ವಾಸುಕಿ ದೇವತೆಗಳಿಗೆ ಸಹಾಯ ಮಾಡಿದ್ದಕ್ಕಾಗಿ ದೇವತೆಗಳು ವಾಸುಕಿಯ ಪರವಾಗಿ ಬ್ರಹ್ಮನ ಬಳಿ ಹೋಗಿ ಈ ಕಥೆಯನ್ನು ಕೇಳಿಕೊಂಡ್ರು. ಆಗ ಬ್ರಹ್ಮ ಜರಾತ್ಕಾರುವಿನಿಂದ ಹುಟ್ಟುವ ಮಗನೇ ಸರ್ಪಕುಲವನ್ನು ಕಾಪಾಡ್ತಾನೆ ಅಂತ ಹೇಳ್ತಾನೆ. ಹೇಳಿ ವರವನ್ನು ಕೊಡ್ತಾನೆ. ದೈವ ಸಂಕಲ್ಪದಂತೆ ಜರಾತ್ಕಾರು ಮಹರ್ಷಿಗಳು ನನ್ನನ್ನು ಮದುವೆಯಾದರು. ಆಗ ನೀನು ಜನಿಸಿದೆ. ಇದಿಷ್ಟನ್ನೂ ಕೇಳಿಸಿಕೊಂಡ ಆಸ್ತಿಕ ಮಹರ್ಷಿಗಳು ನಾನು ಸರ್ಪಕುಲವನ್ನು ಕಾಪಾಡ್ತೇನೆ ಅಂತ ಮಾವ ವಾಸುಕಿ ಹಾಗೂ ತಾಯಿ ಜರಾತ್ಕಾರುವಿಗೆ ಹೇಳಿ ಸರ್ಪಸತ್ರ ಯಾಗ ನಡೆಯುತ್ತಿರುವ ಜಾಗದ ಕಡೆಗೆ ಹೊರಟು ಹೋಗುತ್ತಾರೆ. ಜನಮೇಜಯ ದೃಢ ಸಂಕಲ್ಪವನ್ನು ಮಾಡಿ ತಕ್ಷಕನನ್ನು ಸುಟ್ಟು ಹಾಕಬೇಕು, ಹಾಗೆ ಸರ್ಪಕುಲವನ್ನೆಲ್ಲ ನಾಶ ಮಾಡಬೇಕು ಅಂತ ಪಣ ತೊಟ್ಟು ಯಾಗವನ್ನೇನೋ ಶುರು ಮಾಡಿದ್ದಾನೆ. ಆದರೆ ಈ ಪುಟ್ಟ ಮಹರ್ಷಿ ಆ ಯಾಗವನ್ನು ನಿಲ್ಲಿಸ್ತಾನ? ಅಲ್ಲದೆ ಆ ಯಾಗದಲ್ಲಿ ತಕ್ಷಕ ನಿಜವಾಗ್ಲೂ ಸಾಯ್ತಾನ? ತಿಳಿದುಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿಯವರೆಗೂ ಜೈ ಹಿಂದ್, ಜೈ ಮಹಾಭಾರತೀಯ.